ಏ ಸಚಿನ್ ಕೋನ್ ಹೈ ಅಂತಾರೋ. ನೀವು ನಾಳೆ ಹೋಗಿ ಕೇಳಿ ಸಾಬ್ ಸಚಿನ್ ಮರ್ ಗಯೆ ಓ ಸಚಿನ್ ಕೋನ್ ಹೈ ಅಂತ ಕೇಳ್ತಾರೆ. ಅಂತ ಇನ್ನೊಬ್ಬರು ಸಚಿವರ ಅವ್ರಿಗೇನು ಗೊತ್ತಿಲ್ಲ. ಇನ್ನು 200 ಮುನ್ಸಿಪಾಲ್ಟಿದಾಗ ಕಮಿಷನ್ ಹೆಂಗೆ ಎಳಿಬೇಕು ಅನ್ನೋದು ಒಟ್ಟೆ ಗೊತ್ತದ ಇವತ್ತು ರಹೀಮ್ ಖಾನ್ ಅವ್ರಿಗೆ. ಇಡೀ ರಾಜ್ಯದ 200 ನಗರಸಭೆದಾಗ ಕಮಿಷನ್ ಹೆಂಗೆ ಎಳಿಬೇಕು, ಶ್ರೀಮಂತ ಹೆಂಗೆ ಆಗಬೇಕು, ದುಡ್ಡು ಹೆಂಗೆ ಮಾಡಬೇಕು ಅದು ಬಿಟ್ಟು ಇವತ್ತು ರಹೀಮ್ ಖಾನ್ ಅವರಿಗೆ ಸಚಿನ್ನೂ ಗೊತ್ತಿಲ್ಲ, ಸಚಿನ್ ಪ್ರಕರಣವೂ ಗೊತ್ತಿಲ್ಲ. ಇಂಥ ಇಬ್ಬರು ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡುತ್ತದೆ. ಇವತ್ತು 14 ದಿನ ಕಳೆದ್ರು ನೀವು ಬಂಧನ ಮಾಡಿಲ್ಲ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ, CBIಗೆ ಈ ಪ್ರಕರಣ ವಹಿಸಬೇಕು ಅಂತ ಹೇಳಿ ಬೇಡಿಕೆ ಇಕ್ಕೋದ್ರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷದ ಹೋರಾಟ ಇನ್ನೂ ಮುಂದುವರಿತದೆ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಆತ್ಮಹತ್ಯೆ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಚಿನ್ ಆತ್ಮಹತ್ಯೆಯಲ್ಲಿ ಭಾಗಿಯಾದ ಪ್ರಿಯಾಂಕ್ ಖರ್ಗೆಗೆ, ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಪ್ರಿಯಾಂಕ್ ಖರ್ಗೆಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಜಿ ಅವರೇ, ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಾರ್ಯದರ್ಶಿಗಳು, ಬೀದರ್ ದಕ್ಷಿಣದ ಶಾಸಕರಾದ ಶೈಲೇಂದ್ರ ಬೆಲ್ದಾಳಣ್ಣವರೇ, ಪಕ್ಷದ ಎಲ್ಲ ಹಿರಿಯರೇ, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ಜಂಗಲ್ ರಾಜ್ ತರ ವಾತಾವರಣ ಏನು ಸೃಷ್ಟಿಯಾಗಿದೆ ಅದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಇವತ್ತು ಸಚಿನ್ ಅನ್ನುವಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು 14 ದಿನ ಕಳೆದರೂ ಕೂಡ ರಾಜ್ಯದ ದಪ್ಪ ಚರ್ಮದ ಈ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಒಬ್ಬ ಅಪರಾಧಿಯನ್ನು ಬಂಧಿಸಿಲ್ಲ. ಈ ಒಂದು ಪ್ರಕರಣಕ್ಕೆ ಬೆನ್ನೆಲುಬಾಗಿ ನಿಂತ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆಯ 2 ಸಚಿವರು